ಮಹಾಭಾರತದ ಆಡನಾಡಿದ್ದಕ್ಕೆ ಬರೀ 12ನೇ ವಯಸ್ಸಲ್ಲೇ ಈ ಹುಡುಗಿನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದ್ರೆ ಅದೇ ಹುಡುಗಿ ತನ್ನ ಧ್ವನಿಯಿಂದ ಇಡೀ ವಿಶ್ವದಲ್ಲೇ ಭಾರತದ ಕಹಳೆ ಮೊಳಗಿದ್ಲು. ದೇಶದ 3 ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪಡೆದ ಮಹಾನ್ ವ್ಯಕ್ತಿ ಇವರೇ. ಛತ್ತೀಸ್ಗಢದ ಫೇಮಸ್ ಪಂಡ್ವಾನಿ ಗಾಯಕಿ ತೀಜನ್ ಬೈ. ಇವ್ರ ಕಥೆಯಲ್ಲಿ ನೋವು ಇದೆ, ಪಾಠನೂ ಇದೆ. ಪಂಡ್ವಾನಿ ಅಂದ್ರೆ ಮಹಾಭಾರತದ ಕಥೆಯನ್ನ ಹೇಳೋ ಒಂದು ಅದ್ಭುತ ಕಲೆ. ಇದನ್ನ ವರ್ಷಗಳಿಂದ ಬರೀ ಗಂಡ್ಮಕ್ಳೇ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಯಾವಾಗ ತೀಜನ್ ಬೈ ಅವರು ಇದನ್ನ ಆಯ್ಕೆ ಮಾಡ್ಕೊಳ್ತಾರೋ ಸಮಾಜ ಅನ್ನ ನೀರು ಸಹ ಕೊಡ್ಲಿಲ್ಲ. ತಮ್ಮ ಗಂಡನು ಮನೆಯಿಂದ ಹೊರ ಹಾಕಿದ್ದಕ್ಕೆ ಒಂದು ಸಣ್ಣ ಗುಡಿಸ್ಲಲ್ಲಿ ಒಬ್ರೇ ಇರ್ಬೇಕಾಯ್ತು. ಜನ ಎಷ್ಟೇ ಹೇಳಿದ್ರು ಇವ್ರು ತಂಬೂರಿ ಬಿಡ್ಲಿಲ್ಲ. ಹಣೆಲ್ ಕುಂಕುಮ, ಕೆಂಪು ಸೀರೆ, ಕೈಯಲ್ಲಿ ಒಂದು ತಂಬೂರಿ ಹಿಡ್ಕೊಂಡು ಮಹಾಭಾರತದ ಭೀಮನ ಸಿಟ್ಟು, ದುಶಾಸನನ ವಧೆ ಬಗ್ಗೆ ಆಡ್ಬೇಕಾದ್ರೆ ಮುಂದೆ ನಿಂತು ಕೇಳೋರಿಗೆ ಗೂಸ್ ಬಾಂಬ್ಸ್ ಬರೋದು. ತಮ್ಮ ಕಲೆಯನ್ನ ಬರೀ ಒಂದು ಊರಿಗೆ ಸೀಮಿತ ಮಾಡದೆ ಲಂಡನ್, ಪ್ಯಾರಿಸ್ ಅನ್ನೋ ದೊಡ್ಡ ಸಿಟೀಸ್ ವರೆಗೂ ತಲುಪಿಸಿದ್ರು. ರೀಸೆಂಟ್ ಆಗಿ ಇವರು ಪ್ರಪಂಚಕ್ಕೆ ವಿದಾಯ ಹೇಳಿದ್ರು. ಯಾವ ಹೆಣ್ಣನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಅದೇ ಹೆಣ್ಣು ತನ್ನ ಕಲೆ ಮುಖಾಂತರ ಇಡೀ ಪ್ರಪಂಚನೇ ತನ್ನ ಮುಂದೆ ತಲೆಬಾಗೋ ತರ ಮಾಡಿದ್ರು.